Hello friends, welcome to R&I tutorial. This is Maruti Shivapnavar from Haveri. ಸೊ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾಕಷ್ಟು ಪೌರಾಣಿಕ ಕಥೆಗಳಿವೆ. ಸೊ ಅವುಗಳಿಂದ ನಾವು ಸಾಕಷ್ಟು ಪಾಠಗಳನ್ನು ಕಲಿಬಹುದು. ಅಂಥದ್ದೇ ಒಂದು ಕಥೆಯನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೀನಿ. ಸೂಫಿ ಸಂತರ ಬಗ್ಗೆ ನೀವು ಕೇಳಿರ್ಬೋದು. ಅವರ ಎಲ್ಲ ಕಥೆಗಳ ನಾಯಕ ಖಲೀಲ್ ಗಿಬ್ರಾನ್. ಸೊ ಒಂದ್ಸತಿ ಏನಾಗಿರುತ್ತಪ್ಪ ಅಂತಂದ್ರೆ, ತನ್ನ ಮದುವೆ ಮುಗಿಸ್ಕೊಂಡು ಅವನ್ ತನ್ನ ಊರಿಗೆ ಹೋಗುವಾಗ ಒಂದು ಹೊಳೆ ದಾಟಬೇಕಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ತನ್ನ ಹೆಂಡತಿ ಜೊತೆ ಅವನ ಜೊತೆ ಮದ್ವೆಗೆ ಬಂದವ್ರ ಜೊತೆ ಒಂದು ದೋಣಿಯಲ್ಲಿ ತನ್ನೂರಿಗೆ ಬರ್ತಾ ಇರ್ತಾನೆ. ಸೊ ಇದ್ದಕ್ಕಿದ್ದಂಗೆ ಏನಾಗುತ್ತೆ, ಅಲ್ಲಿ ತುಂಬಾ ಜೋರು ಮಳೆ ಶುರು ಆಗುತ್ತೆ. ಆ ಮಳೆ ಜೊತೆ ಬಿರುಗಾಳಿ, ಆಮೇಲೆ ನದಿ ನೀರು ಅಲ್ಲೋಲ ಕಲ್ಲೋಲ ಆಗ್ತೈತಿ. ಆ ಕಾರಣದಿಂದ ಅವನ ದೋಣಿ ಇದೆಯಲ್ಲ, ಅದು ಅಳಗಾಡೋಕ್ ಶುರು ಮಾಡುತ್ತೆ. ಎಷ್ಟು ಜೋರಾಗಿ ಅಳಗಾಡ್ತಿರ್ತಂದ್ರೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸಾಮಾನುಗಳು ಚಿಲ್ಲಾಪಿಲ್ಲಿ ಆಗ್ತಿರ್ತವೆ. ಜನ ಸಹ ಯಾವುದೋ ಒಂದು ಮೂಲೆನ ಹಿಡ್ಕೊಂಡು ಏನಪ್ಪಾ ಅಂತಂದ್ರೆ ನಿಲ್ಲೋ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಎಲ್ಲರಲ್ಲೂ ಆತಂಕ ಇರುತ್ತೆ. ಆ ಖಲೀಲ್ ಗಿಬ್ರಾನ್ ಮಾತ್ರ ಶಾಂತವಾಗಿರ್ತಾನೆ. ಅವನ ಮುಖದಿಂದ ನಗು ಸರಿಯಂಗೆ ಇಲ್ಲ, ಅಷ್ಟು ಶಾಂತವಾಗಿರ್ತಾನೆ. ಅದನ್ನ ನೋಡಿ ಅವನ ಹೆಂಡತಿಗೆ ಏನನ್ಸುತ್ತಪ್ಪ ಅಂತಂದ್ರೆ, ನನ್ನ ಗಂಡ ಇದರಿಂದ ತುಂಬಾ ಆತಂಕಕ್ಕೀಡಾಗಿದ್ದಾನೆ, ಅವನು ತನ್ನ ಸಾವನ್ನ ಒಪ್ಕೊಂಡ್ಬಿಟ್ಟಾನೆ, ಅದಕ್ಕೆ ಗರ ಬಡ್ದೋರಂಗ್ ನಿಂತಿದ್ದಾನೆ ಅಂತ ಅನ್ಕೊಂಡ್ಬಿಡ್ತಾಳೆ. ಅವನ ಹತ್ರ ಹೋಗಿ, ಯಾಕ್ರಿ ಏನಾಯ್ತು, ಯಾಕೆ ಹಿಂಗ್ ನಿಂತಿದ್ದೀರಾ, ನಿಮ್ಗೇನು ಅನ್ನಿಸ್ವಲ್ದ, ದೋಣಿ ಮುಳುಗ್ತಾ ಇದೆ, ನಾವೆಲ್ಲ ಸಾಯ್ತಾ ಇದ್ದೀವಿ, ನಿಮ್ಮ ಮುಖದಲ್ಲಿ ಏನದು ಶಾಂತಿ, ಏನಾಯ್ತು, ಹುಚ್ಚೇನಾದ್ರೂ ಹಿಡಿತಾ ಅಂತ ಕೇಳ್ತಾಳೆ. ಆವಾಗ ಖಲೀಲ್ ಗಿಬ್ರಾನ್ ಏನ್ ಮಾಡ್ತಾನೆ, ತನ್ನ ಸೊಂಟದಲ್ಲಿ ಒಂದು ಚಾಕು ಇಟ್ಟಿರ್ತಾನೆ. ಆ ಚಾಕುವನ್ನ ತೆಗೆದು ಸೀದಾ ಅವಳ ಕುತ್ತಿಗೆಗೆ ಚುಚ್ಚೋಕೆ ಹೋಗ್ತಾನೆ. ಇನ್ನೇನದು ಅವಳ ಕುತ್ತಿಗೆಗೆ ತಾಗಿ ಕುತ್ತಿಗೆಯಿಂದ ರಕ್ತ ಹೊರಗೆ ಬರಬೇಕು, ಅಷ್ಟೊತ್ತಿಗೆ ನಿಲ್ಸ್ಬಿಡ್ತಾನೆ. ನಿಲ್ಸಿ ಅವನ ಹೆಂಡತಿಯ ಮುಖ ನೋಡ್ತಾನೆ. ಅವಳು ನಗ್ತಾ ಇರ್ತಾಳೆ. ಅವಾಗ ಕೇಳ್ತಾಳೆ, ಯಾಕೆ ನಗ್ತಾ ಇದೀಯಾ, ಯಾಕೆ ಶಾಂತವಾಗಿ ನಿಂತಿದೀಯ, ಚಾಕು ಇದು ಅಂತಂದು. ಅವಾಗ ಅವಳು ಹೇಳ್ತಾಳೆ, ಈ ಚಾಕು ತುಂಬಾ ದೃಢವಾಗಿರ್ಬೋದು, ಈ ಚಾಕು ತುಂಬಾ ಹರಿತವಾಗಿಯೂ ಇರಬಹುದು, ಆದ್ರೆ ಈ ಚಾಕು ಯಾರ ಕೈಯಲ್ಲಿದೆಯೋ ಅವನು ನನ್ನ ಗಂಡ. ಅವನನ್ನು ತುಂಬಾ ಪ್ರೀತಿಸ್ತಾನೆ. ನನಗೆ ಯಾವತ್ತೂ ಕಿಂಚಿತ್ತು ತೊಂದರೆ ಆಗದೆ ಇರೋರ ತರ ನೋಡ್ಕೋತಾನೆ. ಅವನು ನನಗೆ ಹೆಂಗೆ ಕೊಲ್ಲೋಕ್ ಸಾಧ್ಯ, ಅದಕ್ಕೆ ನಾನು ಶಾಂತವಾಗಿದ್ದೀನಿ. ಅದೇ ರೀತಿ ಖಲೀಲ್ ಗಿಬ್ರಾನ್ ಹೇಳ್ತಾನೆ, ಹೀಗೆ ಈ ಅಲೆಗಳು, ಈ ದೋಣಿ, ಮಳೆ, ಈ ಕಷ್ಟ, ಇದನ್ನೆಲ್ಲ ಕೊಡ್ತಾ ಇರೋನು ಮೇಲಿರೋ ದೇವರು. ಅವನು ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ, ಅವನು ನಮಗೆ ಅನ್ಯಾಯ ಆಗೋಕ್ಕೆ ಬಿಡಲ್ಲ. ನಾವು ಸೋಲ್ತೀವಿ ಅಂದಾಗ, ನಾವು ಬೀಳ್ತೀವಿ ಅಂದಾಗ ಅವನು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ, ಈ ಅಲೆಗಳು, ಈ ಮಳೆ, ಈ ಬಿರುಗಾಳಿ, ಇವೆಲ್ಲ ನಮಗೆ ಬರುವಂತ ಸಣ್ಣ ಸಣ್ಣ ಕಷ್ಟಗಳು, ಇವು ನಮ್ಮನ್ನ ಗಟ್ಟಿ ಮಾಡೋಕೆ ಬರ್ತವೆ ಹೊರತು ನಮ್ಮನ್ನ ಏನಂದ್ರೆ ಅಂತ್ಯ ಮಾಡೋಕೆ ಅಲ್ಲ. ನಮ್ಮ ಅಂತ್ಯವನ್ನು ಮಾಡೋಕೆ ಈ ಕಷ್ಟಗಳು ಬರಲ್ಲ. ಹಾಗಾಗಿ ನಿಮ್ಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥ ನೀವು ಗಟ್ಟಿ ಆಗ್ತಾ ಇದ್ದೀರಾ ಅಂತ ಅರ್ಥ. ಯಾವ ತೊಂದರೆಗಳು ಸುಖ ಸುಮ್ಮನೆ ಬರಂಗಿಲ್ಲ. ನಂಬಿಕೆ ಇದ್ರೆ ಜೀವನ ಸರಳ. ಥ್ಯಾಂಕ್ ಯು. ಈ ಕತೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ.